ಒಂದು ಕಡೆ ಸಿಎಂ ಹೆಸರು ಘೋಷಣೆಗೆ ಕ್ಷಣಗಣನೆ ಶುರುವಾಗಿದ್ರೆ ಮತ್ತೊಂದು ಕಡೆ ಆಕಾಂಕ್ಷಿಗಳ ಲಾಭಿ ಜೋರಾಗಿದೆ. ಹೊಸ ಸರ್ಕಾರದಲ್ಲಿ 4 ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನೋ ಮಾಹಿತಿ ಹೊರಬಿದ್ದಿದ್ದೇ ತಡ. ರೇಸ್ನಲ್ಲಿ ಘಟಾನುಘಟಿ ನಾಯಕರುಗಳೇ ಅಗ್ನಿ ಪರೀಕ್ಷೆಗಿಳಿದಿದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಎಲ್ಲರ ಬಾಯಲ್ಲೂ ಕೇಳಿ ಬರ್ತಾ ಇರೋ ಮಾತು. ಸತತ 3 ವರ್ಷಗಳ ಕಾಲ ಡಿಸಿಎಂ ಆಗಿದ್ದ ಡಿಕೆ ಇದೀಗ ಮಹತ್ತರ ಜವಾಬ್ದಾರಿಯನ್ನ ವಹಿಸಿಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ರಿಂದ ಖಾಲಿಯಾಗುವ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ಶುರುವಾಗಿದೆ. ಡಿಸಿಎಂ ಸ್ಥಾನಕ್ಕಾಗಿ ಕೈಮನೆಯ ಅತಿರಥ ನಾಯಕರೇ ಭರ್ಜರಿ ಲಾಭಿಗಿಳಿದಿದ್ದಾರೆ. ಕೆಲವರು ಹಿರಿತನದ ಅಸ್ತ್ರ ಹೂಡಿದ್ರೆ ಮತ್ತೆ ಕೆಲವರು ಪ್ರಾದೇಶಿಕತೆ ಸಮುದಾಯದ ಅಡಿ ಉಪಮುಖ್ಯಮಂತ್ರಿ ಹುದ್ದೆ ಮೇಲೆ ಟವಲ್ ಹಾಕಿದ್ದಾರೆ. 13 ನಾಯಕರಿಗೆ ಮತ್ತೆ ಅವಕಾಶ, 16 ನಾಯಕರಿಗೆ ಶಾಕ್. ಇಂದಿನಿಂದ ಕಾಂಗ್ರೆಸ್ ಮನೆಯಲ್ಲಿ ನವಯುಗ ಶುರುವಾಗೋದು ಪಕ್ಕ. ಶಾಸಕಾಂಗ ಸಭೆ ಬಳಿಕ ಸಂಪುಟದ ಸಾರಥಿಗಳ ಭವಿಷ್ಯ ನಿರ್ಧಾರ ಆಗಲಿದೆ. ನೂತನ ಸಿಎಂ ಆಯ್ಕೆಯಾದ್ಮೇಲೆ ಡಿಕೆ ಹೊಸದಾಗಿ ಸರ್ಕಾರ ರಚನೆ ಮಾಡಲೇಬೇಕು. ತಮ್ಮ ಕ್ಯಾಬಿನೆಟ್ನಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಕೆಲ ಸಚಿವರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕಬಹುದು. ಟಿವಿ9ಗೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಸಿದ್ದು ಸಂಪುಟದ 13 ನಾಯಕರಿಗೆ ಡಿಕೆ ಸಂಪುಟದಲ್ಲಿ ಮತ್ತೊಮ್ಮೆ ಅವಕಾಶ ಸಿಗಲಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 16 ನಾಯಕರಿಗೆ ಶಾಕ್ ಕಾದಿದೆ ಎನ್ನಲಾಗ್ತಿದೆ. ಹಾಗಿದ್ರೆ ಹಿಂದೆ ಇದ್ದವರ ಪೈಕಿ ಡಿಕೆ ಆಡಳಿತದಲ್ಲಿ ಯಾರ್ಯಾರು ಮರು ಆಯ್ಕೆ ಆಗಬಹುದು ಅನ್ನೋದನ್ನ ನೋಡೋದಾದ್ರೆ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ಕೆಜೆ ಜಾರ್ಜ್, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಎಚ್.ಕೆ. ಪಾಟೀಲ್, ಶಿವರಾಜ್ ತಂಗಡಗಿ, ಕೆಎಚ್ ಮುನಿಯಪ್ಪ, ಮಂಕಾಳ್ ವೈದ್ಯ, ಸಂತೋಷ್ ಲಾಡ್, ದಿನೇಶ್ ಗುಂಡೂರಾವ್ ಸಂಪುಟಕ್ಕೆ ಮರು ಸೇರ್ಪಡೆಯಾಗುವ ವಿಶ್ವಾಸದಲ್ಲಿದ್ದಾರೆ. ಡಿಕೆ ಸರ್ಕಾರದಲ್ಲಿ 4 ಡಿಸಿಎಂ ಹುದ್ದೆಗಳ ಸೃಷ್ಟಿ. ಹೊಸ ಸರ್ಕಾರ ರಚನೆ ಆದ್ಮೇಲೆ ಯಾವುದೇ ಭಿನ್ನಮತ, ಅಸಮಾಧಾನ ಸ್ಫೋಟ ಆಗಬಾರದು ಅಂತ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕಿರುವ ವರಿಷ್ಠರು ನೂತನ ಸರ್ಕಾರದಲ್ಲಿ 4 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡೋ ಬಗ್ಗೆ ಚಿಂತನೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೈಕಮಾಂಡ್ ಪ್ಲಾನ್ ಪ್ರಕಾರವೇ 4 ಡಿಸಿಎಂ ಹುದ್ದೆಗಳು ಸೃಷ್ಟಿಯಾದ್ರೆ ದಲಿತ, ಲಿಂಗಾಯತ, ಅಲ್ಪಸಂಖ್ಯಾತ ಸಮುದಾಯದ ನಾಯಕರಿಗೆ ಪಟ್ಟ ಕಟ್ಟೋಕೆ ಚಿಂತನೆ ನಡೆಸಿದ್ದಾರೆ. ಡಿಸಿಎಂ ಸ್ಥಾನದ ಮೇಲೆ ಕಂಡ್ರೆ ಕಣ್ಣು, ಬೆಂಬಲಿಗರ ಬ್ಯಾಟಿಂಗ್. ಹೆಚ್ಚಿನ ಜವಾಬ್ದಾರಿ ಕೊಟ್ರೆ ಕೆಲಸ ಮಾಡ್ತೀನಿ ಎಂದ ಖಂಡ್ರೆ. ಡಿಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಈಶ್ವರ್ ಖಂಡ್ರೆ ತಾವು ಕೂಡ ಆಕಾಂಕ್ಷಿ ಅಂತ ದಾಳ ಉರುಳಿಸಿಯೇ ಬಿಟ್ರು. ಒಂದ್ ವೇಳೆ ವರಿಷ್ಠರು ತಮ್ಮತ್ತ ಗಮನ ಹರಿಸದೇ ಇದ್ರೆ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವಂತೆಯೂ ಸುಳಿವು ಕೊಟ್ರು. ಬಹಳಷ್ಟು ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಮಾಡಲಿಕ್ಕೆ ಶ್ರಮ ಮಾಡಿದ್ದೇನೆ. ಈಗ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿ ಕೊಟ್ಟರು ಸಹಿತ ಇವತ್ತು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲರನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು, ಸಮುದಾಯವನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು, ಯಾಕೆಂದರೆ ಲಿಂಗಾಯತ್ ಸಮುದಾಯ ಇದು ಪ್ರಬಲ ಸಮುದಾಯ. ಇವತ್ತು ಲಿಂಗಾಯತ್ ಸಮುದಾಯದಿಂದ ಸುಮಾರು 36 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಬಂದಿದ್ದಾರೆ. ಇವತ್ತು ಲಿಂಗಾಯತ್ ಸಮುದಾಯಕ್ಕೂ ಸಹಿತ ಪ್ರಾಪರ್ ಆಗಿ ರಿಪ್ರೆಸೆಂಟೇಷನ್ ಕೊಡಬೇಕು ಅನ್ನುವಂಥದ್ದು ಇವತ್ತು ಸಮುದಾಯದವರ ಅಭಿಪ್ರಾಯ ಆಗಿದೆ. ಇತ್ತ ಬೀದರ್ನಲ್ಲಿ ಅಭಿಮಾನಿಗಳು ಖಂಡ್ರೆಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಹೀಗಿರುವಾಗ ಮತ್ತೊಬ್ಬ ಲಿಂಗಾಯತ ನಾಯಕ ಎಂಬಿ ಪಾಟೀಲ್ ರನ್ನ ಹೈಕಮಾಂಡ್ ಕರೆ ಮಾಡಿ ಕರೆಸಿಕೊಂಡಿದ್ದು ತೀವ್ರ ಕುತೂಹಲ ಮೂಡಿಸಿದೆ. ಹೈಕಮಾಂಡ್ ಡಿಸಿಎಂ ಮಾಡಬೇಕು ಬೇಡ, ಪೋಸ್ಟ್ ಕ್ರಿಯೇಟ್ ಮಾಡಬೇಕು ಬೇಡ, ಇದನ್ನೆಲ್ಲ ಅವ್ರವ್ರ ಮಾನದಂಡಗಳು ಇರ್ತವೆ. ಇಷ್ಟೇ ಅಲ್ಲ, ಪರಮೇಶ್ವರ್ ಅವರನ್ನು ದಿಲ್ಲಿಗೆ ಬುಲಾವ್ ಕೊಟ್ಟಿತ್ತು. ದಲಿತ ಕೋಟಾದ ಅಡಿ ಪರಮೇಶ್ವರ್ ಹೆಸರು ಬಲವಾಗಿ ಕೇಳಿ ಬರ್ತಾ ಇದೆ. ಹಾಗೆ ಕಲ್ಯಾಣ ಕರ್ನಾಟಕ ಭಾಗದ 6ಕ್ಕೂ ಹೆಚ್ಚು ಶಾಸಕರು ಪ್ರಿಯಾಂಕ್ ಪರ ಬ್ಯಾಟ್ ಬೀಸಿದ್ದಾರೆ. ಪ್ರಿಯಾಂಕ್ಗೆ ಡಿಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಖರ್ಗೆಜಿ ಅವರಿಗೆ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸುತ್ತೇನೆ. ಯುವ ಕಣ್ಮಣಿಯಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ತಾವು ಡೆಪ್ಟಿ ಸಿಎಂ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಈ ಮೂಲಕ ವಿನಮ್ರ ಮನವಿ ಮಾಡುತ್ತೇನೆ. ಮುನಿಯಪ್ಪ ಕೂಡ ತಾವು ಯಾವುದೇ ಜವಾಬ್ದಾರಿ ಕೊಟ್ಟರು ನಿಭಾಯಿಸಲು ಸಿದ್ಧ ಅಂದಿದ್ದಾರೆ. ಜೊತೆಗೆ ತಮ್ಮ ರಾಜಕೀಯ ಅನುಭವದ ದಾಳ ಉರುಳಿಸಿದ್ದಾರೆ. ಈಗ ಅವರೇ ತೀರ್ಮಾನ ಮಾಡಬೇಕು. ಸೀನಿಯಾರಿಟಿ ನಿಮಗೆಲ್ಲ ಗೊತ್ತಿದೆ. 7 ಸಾರಿ ಪಾರ್ಲಿಮೆಂಟ್ ಗೆದ್ದು 10 ಸಾರಿ ಕೇಂದ್ರದಲ್ಲಿ ಮಂತ್ರಿ ಇದ್ದೀನಿ. ನನ್ನ ಸರ್ವಿಸನ್ನೇ ಯಾವ ರೀತಿ ಅವರು ಉಪಯೋಗಿಸ್ಬೇಕು ಅಂತ ಹೈಕಮಾಂಡು ನಮ್ಮ ನಾಯಕರುಗಳಂತ ನಮ್ಮ ಸಿದ್ದರಾಮಯ್ಯವರು ಮತ್ತು ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ರು. ಇದು ಡಿಸಿಎಂ ಹುದ್ದೆಗಳ ಕತೆ ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಮೇಲೆ ಕೂರೋಕೆ ಸತೀಶ್ ಸಜ್ಜಾಗಿದ್ದಾರೆ. ಸಿದ್ದರಾಮಯ್ಯಗೆ ತಮ್ಮ ಹೆಸರು ಶಿಫಾರಸು ಮಾಡುವಂತೆ ಖುದ್ದು ಸತೀಶ್ ಕೇಳಿದ್ದಾರೆ. ವೇಣುಗೋಪಾಲ್ ಕರೆ ಮಾಡಿದಾಗ್ಲೂ ಇದೇ ಮಾತನ್ನು ಹೇಳಿದ್ದಾರೆ. ಮೊನ್ನೆ ಹೇಳಿದೆ, ಅವ್ರಿಗೆ ಹೇಳಿದೀವಿ,
ಅದ್ರ ಬಗ್ಗೆ ಮಾತಾಡ್ಕೊಂಡು ಬನ್ನಿ ಅಂತ ಅಧ್ಯಕ್ಷರಿಗೂ ಹೇಳಿದ್ವಿ. ಸೊ ಬಂದ್ಮೇಲೆ ಮಧ್ಯಾಹ್ನ ಮಾತಾಡ್ತೀನಿ, ಅವ್ರು ಏನು ಹೇಳಿದಾರೆ ಗೊತ್ತಿಲ್ಲ ನನಗೆ. ಸದ್ಯ ದೆಹಲಿಗೆ ತೆರಳಿದ್ದ ಡಿಕೆ ನಿನ್ನೆ ರಾತ್ರಿಯೇ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ನೂತನ ಸರ್ಕಾರದಲ್ಲಿ 4 ಡಿಸಿಎಂಗಳ ಹುದ್ದೆ ಸೃಷ್ಟಿ ತೀವ್ರ ಕುತೂಹಲ ಮೂಡಿಸಿದೆ. ಆಕಾಂಕ್ಷಿಗಳ ಪಟ್ಟಿ ಒಳಗೊಳಗೆ ದೊಡ್ಡದಾಗ್ತಾ ಇದ್ದು ವರಿಷ್ಠರು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.